ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಲಿದ್ದಾರೆ. ಅಬ್ಬರದ ರೋಡ್ ಶೋ ಅನ್ನು ಕೂಡ ಮಾಡ್ತಾ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಹೈ ವೋಲ್ಟೇಜ್ ಕ್ಷೇತ್ರವನ್ನು ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಭದ್ರಕೋಟೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮತ ಶಿಕಾರಿ ನಡೆಸೋದು. ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ರೋಡ್ ಶೋ, ಭರ್ಜರಿ ರೋಡ್ ಶೋ ಮಾಡ್ತಾರೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಕುಮಾರಸ್ವಾಮಿ ಅವರು. ಒಂದು ಕಡೆ ಜಂಟಿ ಜೋಡೆತ್ತು, ಮತ್ತೊಂದು ಕಡೆ ದಳ ಕಮಲ. ಇವತ್ತು ಅಬ್ಬರದ ಮತಬೇಟೆಗೆ ಮುಂದಾಗ್ತಾರೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿ ನಿಂತಿರೋದು ಮೈತ್ರಿ. ಶತಾಯ ಗತಾಯ ಪ್ರತಿಷ್ಠೆಯ ಕಣಗಳು, ಹೈ ವೋಲ್ಟೇಜ್ ಕ್ಷೇತ್ರಗಳನ್ನ ಬಿಟ್ಕೊಡ್ಬಾರ್ದು. ಅದರಲ್ಲಿ ಈಗ ಗ್ರಾಮಾಂತರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಸೊ ಹಾಗಾಗಿ ಇವತ್ತು ಆರ್ ನಗರದಲ್ಲಿ ಕುಮಾರಸ್ವಾಮಿ ಅವರು ರೋಡ್ ಶೋ ಮಾಡ್ತಾರಂತೆ ಸಂಜೆ 6 ಗಂಟೆಗೆ. 8 ಗಂಟೆಯಿಂದಲೂ ಕೂಡ ಅವರ ಶೆಡ್ಯೂಲ್ ಇವತ್ತು ರೋಡ್ ಶೋಗೆ ಸಜ್ಜಾಗಿರೋದು. ಭದ್ರಕೋಟೆಯನ್ನ ಭೇದಿಸೋದಿಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಮೊದಲ ಹಂತ, ಕರ್ನಾಟಕದಲ್ಲಿ ಮೊದಲ ಹಂತ. ಈಗಾಗಲೇ 21 ರಾಜ್ಯಗಳ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಯಶಸ್ವಿಯಾಗಿ ನಡೆದಿದೆ, ಶಾಂತಿಯುತವಾಗಿ ನಡೆದಿದೆ. ನೆಕ್ಸ್ಟ್ 26 ನಮ್ಮ ಕರ್ನಾಟಕದ ಮೊದಲ ಹಂತದ ಎಲೆಕ್ಷನ್. ಒಂದು ಕಡೆ ಜಂಟಿ ಜೋಡತ್ತು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು. ಶೋಭಾ ಕರಂದ್ಲಾಜೆ ಪರವಾಗಿ ಕೂಡ ಉತ್ತರದಲ್ಲಿ ಮತ ಪ್ರಚಾರವನ್ನ ಮಾಡ್ತಾರೆ. ಅಂದ್ರೆ ಮೈತ್ರಿ ಇರೋದ್ರಿಂದ ಆ ನಾಯಕರ ಪರವಾಗಿ ಕೂಡ ಮತ ಭೇಟಿಯನ್ನ ಮಾಡಬೇಕಾಗುತ್ತೆ. ನೋಡೋಣ ಯಾವ ತರ ಅಬ್ಬರಿಸ್ತಾರೆ ಏನು.